ಆಂಗ್ಸೈಟಿ, ಡಿಪ್ರೆಷನ್, ಆಂಗ್ಸೈಟಿ ಏನು ಆತಂಕ. LKG ಮಗುಗೆ ಆತಂಕ ರೀ. ಮಾರ್ಕ್ಸ್ ಎಷ್ಟು ಬರುತ್ತೆ, ನನ್ನ ಟೀಚರ್ ನನಗೇನು ಹೇಳ್ತಾರೆ, ರಿಪೋರ್ಟ್ ಕಾರ್ಡ್ನ ತೊಗೊಂಡು ಮನೆಗೆ ಹೇಗೆ ಹೋಗಲಿ. LKG ಮಗು ಆಂಗ್ಸೈಟಿ. ಸಿಕ್ಕಾಪಟ್ಟೆ ಕಾರ್ಪೊರೇಟ್ ಲೆವೆಲ್ ಇರ್ತೀವ, ಅಲ್ಲಿ ಆಂಗ್ಸೈಟಿ. ಡಾಕ್ಟ್ರ್ ಹತ್ರ ಬರ್ತೀವ, ಅಲ್ಲಿ ಆಂಗ್ಸೈಟಿ. ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ಲು, ಡಾಕ್ಟ್ರ್ ರೂಮ್ಗೆ ಒಬ್ಬ BP ಇರತಕ್ಕಂಥ ಪೇಷಂಟ್ ಬಂದರೆ ಸರ್ವೇ ಸಾಮಾನ್ಯವಾಗಿ 10ರಿಂದ 20 ಯೂನಿಟ್ BP ರೈಸ್ ಆಗಿಬಿಡುತ್ತೆ. ಯಾಕೆ ರೈಸ್ ಆಗುತ್ತೆ? ಇದಕ್ಕೆ ವೈಟ್ ಕಾಲರ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಯಾಕೆ? ಪ್ರಮುಖವಾದಂಥ ಅಂಡರ್ಲೈಯಿಂಗ್ ಕಾಸು ಆಂಗ್ಸೈಟಿ. ಒಳಗೆ ಬಂದ ಡಾಕ್ಟ್ರ್ ಏನಂತ ಹೇಳ್ಬಿಡ್ತಾರೋ. ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಎನಿ ಆಫ್ ದ ಲ್ಯಾಬ್ರೇಟ್ರೀಸ್. ನಾವು ಬಯೋಕೆಮಿಸ್ಟ್ರಿ, ಪೆಥಾಲಜಿಗೆ, ಇನ್ವೆಸ್ಟಿಗೇಷನ್ಸ್ಗೆ, CT ಸ್ಕ್ಯಾನ್ಗೆ ಒಳಗಡೆ ಯಾವುದೋ ಒಂದು ಕಾರಣಕ್ಕೆ ಡಾಕ್ಟ್ರ್ ಹೇಳಿರ್ತಾರೆ, ನಾವು ಒಳಗಡೆ ಹೋಗಿರ್ತೀವಿ. ಹೋದಾಗ ದೇವ್ರ ಮೇಲೆ ಭಾರ ಹಾಕಿ ಕಾಪಾಡಪ್ಪ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಕೊಡಪ್ಪ ಅಂಥೇಳಿ ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಬಿಟ್ರೆ ಬರೋ ರಿಸಲ್ಟ್ ಬರುತ್ತೆ, ಆಗೋ ಟ್ರೀಟ್ಮೆಂಟ್ ಆಗುತ್ತೆ, ಸರಿ ಹೋಗುವಂಥ ಜೀವ ಸರಿ ಹೋಗುತ್ತೆ. ನಾವು ಅನ್ವಾಂಟೆಡ್ ಪ್ರೆಷರ್ಸ್ನ ಮೇಲಿಂದ ಮೇಲೆ ತೊಗೊಂಡಾಗ ಡೆಫಿನೆಟ್ಲಿ ಆಂಗ್ಸೈಟಿ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಆಗೋದನ್ನು ನೋಡ್ತಾ ಇದ್ದೀವಿ. ಯಾವಾಗಿತ್ತು ಒಂದು ಕಾಲದಲ್ಲಿ, ಅಯ್ಯೋ ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಸಿಕ್ಕಿದ್ಯಪ್ಪ, ಇನ್ನೂ ಕೆಲಸ ಸಿಕ್ಕಿಲ್ಲ, ಒಂದು ಆಂಗ್ಸೈಟಿ ಇರ್ತಾಯಿತ್ತು. ವಯಸ್ಸಿಗೆ ಬಂದಿರೋ ಹೆಣ್ಣು ಮಗು ಇನ್ನೂ ಖಾಲಿಯಾಗಿಲ್ಲ, ಮನೆಯಿಂದ ಮದುವೆ ಮಾಡಿಲ್ಲ, ಸ್ವಲ್ಪ ಯೋಚನೆ ಇತ್ತು, ಆಂಗ್ಸೈಟಿ ಇತ್ತು. ಫೈನಾನ್ಷಿಯಲ್ ಪ್ರೆಷರ್ಸ್ ಇತ್ತು, ಸಿಕ್ಕಾಪಟ್ಟೆ ಸಾಲ ಆಗಿಬಿಟ್ಟಿದೆ, ಸಂಪಾದನೆ ಕಮ್ಮಿ, ಖರ್ಚು ಜಾಸ್ತಿ, ಅಂಥ ಪರಿಸ್ಥಿತಿ ಏನು ಮಾಡಬೇಕು, ಆಂಗ್ಸೈಟಿ ಇತ್ತು. ಇವೆಲ್ಲ ಸ್ವಲ್ಪ ಜಿನೈನ್ ರೀಸನ್ಸ್ ಫಾರ್ ಆಂಗ್ಸೈಟಿ. ಇವತ್ತು ಯಾವ ಕಾರ್ ತೊಗೋಬೇಕು, ಆಂಗ್ಸೈಟಿ. ಕೆಲಸಕ್ಕೆ ನಾನು 8 ಗಂಟೆಗೆ ಹೋಗಬೇಕು, ಆಂಗ್ಸೈಟಿ. ಹೋಗೋಕ್ಕಾಗಲ್ಲ, ಕೆಲಸದ ಒತ್ತಡ, ಬೇಗ ಹೊರಡಲ್ಲ, ಬೇಗ ಎದ್ದೇಳಲ್ಲ, ಅನೇಕ ಕಾರಣಗಳಿರೋದ್ರಿಂದ ಡಿಪ್ರೆಷನ್ನು, ಆಂಗ್ಸೈಟಿ ಎರಡು ತುಲನಾತ್ಮಕವಾಗಿ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ. ಡಿಪ್ರೆಷನ್ ಹೆಂಗೆ ಬರುತ್ತೆ? ನಮ್ಮ ನಿರೀಕ್ಷೆ ಅಪೇಕ್ಷೆಗಳು ಬೆಟ್ಟದಷ್ಟಿರುತ್ತೆ, ಆದರೆ ಕೈಗೆ ಸಿಗ್ತಕ್ಕಂಥ ಸಕಾರಾತ್ಮಕ ಲಾಭದ ಅಂಶಗಳು ಜೀವನದಲ್ಲಿ ಇಷ್ಟಿರುತ್ತೆ, ಆಸೆ ಅಷ್ಟಿರುತ್ತೆ. ಇಷ್ಟಕ್ಕೆ ಅಷ್ಟಕ್ಕೆ ಮಿಸ್ಮ್ಯಾಚು ಅನೇಕ ಸಂದರ್ಭದಲ್ಲಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ತೊಂದರೆ ಆಗೋದೇನಪ್ಪ ಅಂದರೆ ಡಿಪ್ರೆಷನ್ನು ನಮ್ಮನ್ನು ಆವರಿಸ್ಕೊಳುತ್ತೆ. ಸಿಕ್ಕಾಪಟ್ಟೆ ಎನರ್ಜಿ ಇದೆ, ಸಿಕ್ಕಾಪಟ್ಟೆ ವಿದ್ಯಾವಂತ, ಸಿಕ್ಕಾಪಟ್ಟೆ ಬುದ್ಧಿವಂತ, ಆದರೂ ಜನ ನನ್ನ ಗುರುತಿಸ್ತಾ ಇಲ್ಲ, ಗೌರವಿಸ್ತಾ ಇಲ್ಲ, ನನಗೆ ಸಿಗಬೇಕಂತಹ ಮನ್ನಣೆ ಸಿಗ್ತಾ ಇಲ್ಲ. ಕಾಸ್ ಫಾರ್ ಡಿಪ್ರೆಷನ್.